2000ನೇ ಇಸ್ವಿನಲ್ಲಿ 15 ರೂಪಾಯಿ ಇದ್ದಿದ್ದು 1 ಲೀಟರ್ ಹಾಲಿನ ಬೆಲೆ 2024ರಲ್ಲಿ 45 ರೂಪಾಯಿ ಆಗಿದೆ. ಇದನ್ನ ಇನ್ಫ್ಲೇಷನ್ ಅಥವಾ ಹಣದೊಬ್ಬರ ಅಂತ ಕರಿತೀವಿ. ಈ ಇನ್ಫ್ಲೇಷನ್ ಅಥವಾ ಹಣದೊಬ್ಬರ ಅಂದ್ರೆ ಏನು, ಮತ್ತೆ ಈ ಇನ್ಫ್ಲೇಷನ್ ಅಥವಾ ಹಣದೊಬ್ಬರ ಆಗೋದಕ್ಕೆ ಕಾರಣಗಳೇನು, ಇದು ಒಳ್ಳೇದಾ ಕೆಟ್ಟದ್ದಾ, ಈ ಇನ್ಫ್ಲೇಷನ್ ಅನ್ನೋದು ಹೇಗಾಗುತ್ತೆ, ಮತ್ತೆ ಇನ್ಫ್ಲೇಷನ್ ಅನ್ನೋದು ಇಲ್ಲದೆ ಇದ್ರೆ ಏನಾಗುತ್ತೆ, ಅಥವಾ ತುಂಬಾ ಜಾಸ್ತಿ ಇನ್ಫ್ಲೇಷನ್ ಇದ್ರೆ ಏನಾಗುತ್ತೆ, ಈ ಇನ್ಫ್ಲೇಷನ್ ಜಾಸ್ತಿ ಆಗಿರೋದು ಯಾವ್ಯಾವ ದೇಶದಲ್ಲಾಗಿದೆ, ತುಂಬಾ ಕಡಿಮೆ ಆಗಿರೋದು ಯಾವ್ಯಾವ ದೇಶದಲ್ಲಾಗಿದೆ, ಮತ್ತೆ ನಮ್ಮ ಭಾರತದಲ್ಲಿ ಇದರ ಪರಿಸ್ಥಿತಿ ಹೇಗಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಎಲ್ರಿಗೂ ನಮಸ್ಕಾರ, ಫಿನ್ಟಾಕ್ಸ್ ಚಾನೆಲ್ಗೆ ಸ್ವಾಗತ. ಇನ್ಫ್ಲೇಷನ್ ಅಂದ್ರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸರಕು ಸಾಮಗ್ರಿಗಳ ಬೆಲೆ ಏರಿಕೆ ಆಗೋದನ್ನ ಇನ್ಫ್ಲೇಷನ್ ಅಂತ ಕರಿತೀವಿ. ನಮ್ ತಂದೆ ತಾಯಿ ಹೇಳೋದನ್ನ ಯಾವಾಗ್ಲೂ ಕೇಳಿರ್ತೀವಿ. ನಾವು 90ನೇ ದಶಕದಲ್ಲಿದ್ದಾಗ ಈ ಪದಾರ್ಥದ ಬೆಲೆ ಇಷ್ಟಿತ್ತು, ಈಗ ಇಷ್ಟೊಂದಾಗಿದೆ ಅಂತ ನಮ್ಮ ಅಪ್ಪ ಅಮ್ಮನ ಜನರೇಷನ್ ಅವರು ಹೇಳೋದನ್ನ ಕೇಳಿರ್ತೀವಿ. ಅದನ್ನೇ ಇನ್ಫ್ಲೇಷನ್ ಅಥವಾ ಹಣದೊಬ್ಬರ ಅಂತ ಕರಿಬಹುದು. ಮೊದಲನೇದು ಪೆಟ್ರೋಲ್ ಮತ್ತೆ ಡೀಸೆಲ್ ನ ಬೆಲೆ. ಈ ಪೆಟ್ರೋಲ್ ಮತ್ತೆ ಡೀಸೆಲ್ ಅನ್ನೋದನ್ನ ಕ್ರೂಡ್ ಆಯಿಲ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಈ ಕ್ರೂಡ್ ಆಯಿಲ್ ಅನ್ನೋದು ಒಪೆಕ್ ರಾಷ್ಟ್ರಗಳು ಭಾರತಕ್ಕೆ ಮತ್ತೆ ಇಡೀ ವಿಶ್ವಕ್ಕೆ ರಫ್ತು ಮಾಡ್ತಾರೆ. ಈ ಪೆಟ್ರೋಲ್ ನ ಬೆಲೆ ಮತ್ತೆ ಡೀಸೆಲ್ ನ ಬೆಲೆ ಅನ್ನೋದು ಕ್ರೂಡ್ ಆಯಿಲ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಕ್ರೂಡ್ ಆಯಿಲ್ ನ ಬೆಲೆ ಅವರು ಜಾಸ್ತಿ ಮಾಡಿದ್ರೆ ಅದು ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೂ ಅದರ ಪ್ರಭಾವ ಬೀರುತ್ತೆ. ಸೊ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಜಾಸ್ತಿ ಆದಾಗ ಟ್ರಾನ್ಸ್ಪೋರ್ಟೇಷನ್ ಅದು ಆಬ್ವಿಯಸ್ಲಿ ಕಾಸ್ಟ್ಲಿ ಆಗುತ್ತೆ. ಅದು ಕಾಸ್ಟ್ಲಿ ಆದಾಗ ಅದನ್ನ ಅವರು ಪ್ರಾಡಕ್ಟ್ ಮೇಲೆ ಪಾಸ್ ಮಾಡ್ತಾರೆ. ಸೊ ಇಂಟರ್ನ್ ಎಕಾನಮಿ ಮೇಲೆ ಅದು ಪ್ರಭಾವ ಬೀರುತ್ತೆ. ಎರಡನೇದು ಸಪ್ಲೈ ಅಂಡ್ ಡಿಮ್ಯಾಂಡ್, ಪೂರೈಕೆ ಮತ್ತು ಬೇಡಿಕೆ. ಈ ಬೇಡಿಕೆ ಅನ್ನೋದು ತುಂಬಾ ಜಾಸ್ತಿ ಆದಾಗ ಮತ್ತೆ ಅದರ ಪೂರೈಕೆ ಅನ್ನೋದು ತುಂಬಾ ಕಡಿಮೆ ಆದಾಗ ಬೆಲೆ ಏರಿಕೆ ಅನ್ನೋದಾಗುತ್ತೆ. ಇದನ್ನ ನಾವು ಕರೋನಾ ಟೈಮ್ ಅಲ್ಲಿ ಗಮನಿಸಿದೀವಿ. ಮಾಸ್ಕು ಮತ್ತೆ ಸ್ಯಾನಿಟೈಸರ್ ಗಳಿಗೆ ತುಂಬಾ ಡಿಮ್ಯಾಂಡ್ ಇತ್ತು, ಆದ್ರೆ ಅದರ ಸಪ್ಲೈ ತುಂಬಾ ಕಡಿಮೆ ಇತ್ತು. ಸೊ ಅವಾಗ ಬೆಲೆ ಏರಿಕೆ ಆಗೋದು ತುಂಬಾ ಜಾಸ್ತಿ. ಮೂರನೇದು ಹೈಯರ್ ಮನಿ ಸರ್ಕ್ಯುಲೇಷನ್ ಅಥವಾ ಮಾರುಕಟ್ಟೆಯಲ್ಲಿ ಹಣದ ಓಡಾಟ ಜಾಸ್ತಿ ಆಗದೆ. ಈಗ ಒಂದು ಉದಾಹರಣೆ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಯಾರೋ ಒಬ್ರು 100 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ರು ಅಂತ ಇಟ್ಕೊಳ್ಳೋಣ. ಅವರು 80 ರೂಪಾಯಿನ ಸರಕು ಸಾಮಗ್ರಿಗಳಿಗೆ ಮತ್ತೆ ಇತರೆ ಮನೆ ಖರ್ಚುಗಳಿಗೆ ಖರ್ಚು ಮಾಡ್ತಾ ಇದ್ರು ಅಂತ ಇಟ್ಕೊಳ್ಳೋಣ. ಇನ್ನು 20 ರೂಪಾಯಿ ಸೇವ್ ಮಾಡ್ತಾ ಇದ್ರು ಅಂತ. ಈಗ ಅವ್ರಿಗೆ 120 ರೂಪಾಯಿ ಸಂಬಳ ಬರಕ್ ಶುರುವಾದ್ರೆ ಆ 100 ರೂಪಾಯಿನ ಖರ್ಚು ಮಾಡಕ್ ಶುರು ಮಾಡ್ತಾರೆ. ಸೊ 20 ರೂಪಾಯಿ ಜಾಸ್ತಿ ಆಯ್ತು. ಮೊದಲು 80 ರೂಪಾಯಿ ಖರ್ಚು ಮಾಡ್ತಾ ಇದ್ರು, ಈಗ 100 ರೂಪಾಯಿ ಖರ್ಚು ಮಾಡಕ್ಕೆ ಶುರು ಮಾಡ್ತಾರೆ. ಈಗ ಈ 20 ರೂಪಾಯಿ ಜಾಸ್ತಿ ಆಗಿದೆಯಲ್ಲ, ಆ ಮನಿಯ ಸರ್ಕ್ಯುಲೇಷನ್ ಅನ್ನೋದು ಮಾರುಕಟ್ಟೆಯಲ್ಲಿ ಜಾಸ್ತಿ ಆಗುತ್ತೆ. ಸೊ ಆಟೋಮೆಟಿಕಲಿ ಏನ್ ಮಾಡ್ತಾರೆ, ಅಂಗಡಿನವರು, ಕಂಪ್ನಿಗಳು, ಫ್ಯಾಕ್ಟ್ರಿನವರು ಏನ್ ಮಾಡ್ತಾರೆ, ಎಲ್ಲ ಪ್ರಾಡಕ್ಟ್ಸ್ ನ ತಯಾರಿಸೋರು ಬೆಲೆ ಏರಿಕೆ ಅನ್ನೋದನ್ನ ಅವ್ರು ಮಾಡ್ತಾರೆ. ಯಾಕಂದ್ರೆ ಜನ ಮೊದಲು 80 ರೂಪಾಯಿ ಖರ್ಚು ಮಾಡ್ತಾ ಇದ್ರು, ಈಗ 100 ರೂಪಾಯಿ ಖರ್ಚು ಮಾಡಕ್ಕೆ ರೆಡಿ ಇದ್ದಾರೆ. ಅಂದ್ರೆ ಒಂದು ಪದಾರ್ಥಕ್ಕೆ 10 ರೂಪಾಯಿ ಕೊಡ್ತಾ ಇದ್ರೆ ಈಗ 12 ರೂಪಾಯಿ ಕೊಡಕ್ ರೆಡಿ ಆಗ್ತಾರೆ ಜನ. ಸೊ ಆಟೋಮೆಟಿಕಲಿ ಎಕಾನಮಿನಲ್ಲಿ ಈ ಇನ್ಫ್ಲೇಷನ್ ಅನ್ನೋದು ಜಾಸ್ತಿ ಆಗುತ್ತೆ. ನಾಲ್ಕನೇದು ಗೌರ್ಮೆಂಟ್ ಪಾಲಿಸಿ. ಈ ಗೌರ್ಮೆಂಟ್ ಪಾಲಿಸಿ ಅನ್ನೋದು ಹೇಗ್ ಪ್ರಭಾವ ಬೀರ್ಬೋದು ಅಂತ ನೀವೆಲ್ಲ ಕೇಳ್ಬೋದು. ಏನು ಅಂತ ಅಂದ್ರೆ, ಈಗ ಯಾವ್ದೋ ಒಂದ್ ಸರ್ಕಾರ ಫ್ರೀ ಬಿಗಳನ್ನ ಕೊಡುತ್ತೆ, ಮತ್ತೆ ಟ್ಯಾಕ್ಸ್ ರಿಡಂಪ್ಷನ್ ನ ಕೊಡುತ್ತೆ ಅಂತ ಅಂದ್ರೆ, ಟ್ಯಾಕ್ಸ್ ರಿಡಂಪ್ಷನ್ ಅಂದ್ರೆ ಟ್ಯಾಕ್ಸ್ ನ ಕಟ್ ಡೌನ್ ಮಾಡೋದು. ಅಂದ್ರೆ ಮೊದಲು 10% ಕಟ್ತಾ ಇದ್ರೆ ಟ್ಯಾಕ್ಸ್, ಅದನ್ನ 8% ಗೆ ಸರ್ಕಾರ ತಂತು ಅಂದ್ರೆ 2% ಟ್ಯಾಕ್ಸ್ ಉಳಿಸಿದಂತ ಜನ ಆ ದುಡ್ಡನ್ನ ತಗೊಂಡೋಗಿ ಮಾರ್ಕೆಟ್ ನಲ್ಲಿ ಖರ್ಚು ಮಾಡಕ್ಕೆ ಶುರು ಮಾಡುತ್ತಾರೆ. ಇಂಟರ್ನ್ ಏನಾಗುತ್ತೆ, ಮನಿ ಸರ್ಕ್ಯುಲೇಷನ್ ಅನ್ನೋದು ಜಾಸ್ತಿ ಆಗುತ್ತೆ. ಮನಿ ಸರ್ಕ್ಯುಲೇಷನ್ ಜಾಸ್ತಿ ಆದಾಗ ಏನಾಗುತ್ತೆ, ಕಂಪ್ನಿಗಳು ಮತ್ತೆ ಇತರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋರು ಬೆಲೆ ಏರಿಕೆ ಅನ್ನೋದನ್ನ ಮಾಡ್ತಾರೆ. ಇದು ಒಂದ್ ರೀತಿ ಇನ್ಫ್ಲೇಷನ್ ಗೆ ಕಾರಣ ಆಗುತ್ತೆ. ಐದನೇದು ಇಂಪೋರ್ಟ್ ಗಳ ಮೇಲೆ ಅತಿಯಾದ ಅವಲಂಬನೆ. ಈ ಇಂಪೋರ್ಟ್ ಮೇಲೆ ಅತಿಯಾದ ಅವಲಂಬನೆ ಆಗಿರುವಂತಹ ದೇಶಗಳಾಗ್ಲಿ ರಾಜ್ಯಗಳಾಗ್ಲಿ ದುಡ್ಡನ್ನ ಕೊಡೋದಕ್ಕೆ ತುಂಬಾ ಕಷ್ಟಪಟ್ಟಿರೋದನ್ನ ನಾವು ನೋಡಿದೀವಿ. ಎಕ್ಸಾಂಪಲ್, ಶ್ರೀಲಂಕಾದಲ್ಲಿ ಅವರು ತುಂಬಾ ಜಾಸ್ತಿ ರಫ್ತು ಮಾಡೋದಿಲ್ಲ, ತುಂಬಾ ಜಾಸ್ತಿ ಇಂಪೋರ್ಟ್ ನ ಮಾಡ್ಕೊಂತಾರೆ. ಆಗ ಸರ್ಕಾರದ ಬೊಕ್ಕಸದ ಮೇಲೆ ತುಂಬಾ ಪ್ರೆಷರ್ ಬೀಳುತ್ತೆ. ಯಾಕೆಂದ್ರೆ ಯಾವಾಗಾದ್ರೂ ರಫ್ತು ಮಾಡಿದ್ರೆ ತಾನೇ GDP ತುಂಬಾ ಗ್ರೋ ಆಗೋದು, ಸರ್ಕಾರಕ್ಕೆ ಟ್ಯಾಕ್ಸ್ ಬರೋದು, ಅವಾಗ್ಲೇ ನಿಮ್ಗೆ ಸರ್ಕಾರದ ಬೊಕ್ಕಸ ಅನ್ನೋದು ಫಿಲ್ ಆಗೋದು. ಏನಾಗುತ್ತೆ, ತುಂಬಾ ಜಾಸ್ತಿ ಇಂಪೋರ್ಟ್ ಮಾಡಿದಾಗ ಸರ್ಕಾರದ ಕೈಯಲ್ಲಿ ದುಡ್ಡಿರಲ್ಲ ಕೊಡೋದಕ್ಕೆ, ಅವಾಗ ಸಾಲಗಳನ್ನ ಮಾಡ್ಬೇಕಾಗುತ್ತೆ. ಸಾಲಗಳು ಮಾಡಿದಾಗ ಸಾಲಗಳನ್ನ ತೀರ್ಸೋದಕ್ಕೆ ಜಾಸ್ತಿ ದುಡ್ಡನ್ನ ಸರ್ಕಾರ ಖರ್ಚು ಮಾಡ್ಬೇಕಾಗತ್ತೆ. ಸೊ ಇನ್ಫ್ಲೇಷನ್ ಅನ್ನೋದು ಆಟೋಮೆಟಿಕಲಿ ಆಗುತ್ತೆ. ಇದನ್ನ ನಾವು ಪಾಕಿಸ್ತಾನದಲ್ಲಿ, ಶ್ರೀಲಂಕಾದಲ್ಲಿ, ಎಷ್ಟೊಂದು ರಾಜ್ಯಗಳಲ್ಲಿ, ಎಷ್ಟೊಂದು ದೇಶಗಳಲ್ಲಿ ನೋಡಿದೀವಿ. ರಾಜ್ಯಗಳ ವಿಚಾರಕ್ಕೆ ಬಂದ್ರೆ ಪಂಜಾಬ್ ತುಂಬಾ ದೊಡ್ಡ ಉದಾಹರಣೆ. ಇನ್ಫ್ಲೇಷನ್ ಹೇಗಾಗುತ್ತೆ ಅಂತ ನೀವು ಕೇಳಬಹುದು. ಹೇಗಾಗುತ್ತೆ ಅಂತ ಅಂದ್ರೆ, ಈಗ ಯಾವ್ದೋ ಒಂದು ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡ್ತಿರೋಂತ ವ್ಯಕ್ತಿ
ನಂಗೆ ಸಂಬಳ ಜಾಸ್ತಿ ಬೇಕು ಅಂತ ಕೇಳಿ ಸಂಬಳ ಜಾಸ್ತಿ ಮಾಡಿಸ್ಕೋತಾರೆ ಅಂತ ಹೇಳ್ಕೊಳ್ಳೋಣ. ಆ ಸಂಬಳ ಜಾಸ್ತಿ ಆಗಿರೋ ಕಾಸ್ಟ್ ಎಕ್ಸ್ಟ್ರಾ ಕಾಸ್ಟ್ ಆಗಿದೆ ಅಲ್ವಾ. ಈಗ ಆ ಆರ್ಗನೈಸೇಷನ್ ಅವರು ಆ ಕಾಸ್ಟ್ ನ ರಿಕವರ್ ಮಾಡ್ಕೊಳ್ಳೋದಕ್ಕೆ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ಮೇಲೆ ಆ ಕಾಸ್ಟ್ ನ ಹಾಕ್ತಾರೆ. ಸೊ ಬೆಲೆ ಏರಿಕೆ ಅನ್ನೋದನ್ನ ಮಾಡ್ತಾರೆ. ಸೊ ಆ ಬೆಲೆ ಏರಿಕೆ ಆದಾಗ ಇಂಟರ್ನ್ ಇನ್ಫ್ಲೇಷನ್ಗೆ ಅದು ಕಾರಣ ಆಗುತ್ತೆ. ಇನ್ಫ್ಲೇಷನ್ ನಿಂದ ಆಗುವಂತಹ ಒಳಿತುಗಳು, ಮೊದಲನೇದಾಗಿ ಗ್ರೋತ್ ಇನ್ ಎಕಾನಮಿ. ಗ್ರೋತ್ ಇನ್ ಎಕಾನಮಿ ಅಂತ ಅಂದ್ರೆ ಒಂದು ದೇಶದ ಆರ್ಥಿಕತೆ ಬೆಳೆಯೋದಕ್ಕೆ ಇನ್ಫ್ಲೇಷನ್ ಅನ್ನೋದು ದೊಡ್ಡ ಮಟ್ಟದಲ್ಲಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅಂದ್ರೆ ಒಂದು ಹೆಲ್ತಿ ಇನ್ಫ್ಲೇಷನ್ ಇದ್ರೆ ಎಕಾನಮಿ ಗ್ರೋ ಆಗ್ಬೋದು. ಈಗ ಇನ್ಫ್ಲೇಷನ್ ಜಾಸ್ತಿ ಆದ್ರೆ ಏನಾಗುತ್ತೆ ಅಂದ್ರೆ ಯಾವುದೇ ಒಂದು ಆರ್ಗನೈಸೇಷನ್ ಆಗ್ಲಿ ಬೆಲೆ ಏರಿಕೆ ಅನ್ನೋದನ್ನ ಮಾಡ್ತಾರೆ. ಸೊ ಬೆಲೆ ಏರಿಕೆ ಅನ್ನೋದನ್ನ ಮಾಡಿದಾಗ ಅವ್ರಿಗೆ ಲಾಭ ಅನ್ನೋದು ಜಾಸ್ತಿ ಆಗುತ್ತೆ. ಲಾಭ ಅನ್ನೋದು ಜಾಸ್ತಿ ಆದಾಗ ಅವರು ಇನ್ವೆಸ್ಟ್ಮೆಂಟ್ ನ ಜಾಸ್ತಿ ಮಾಡಬಹುದು. ಇನ್ ಟರ್ನ್ ಏನಾಗುತ್ತೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆದಾಗ ಹೆಚ್ಚು ಜಾಬ್ ಕ್ರಿಯೇಷನ್ ಅನ್ನೋದು ಆಗುತ್ತೆ. ಜಾಬ್ ಕ್ರಿಯೇಷನ್ ಜಾಸ್ತಿ ಆದಾಗ ಎಕಾನಮಿ ಅನ್ನೋದು ಗ್ರೋ ಆಗುತ್ತೆ. ಎರಡನೇದು ಈಕ್ವಲಿಬ್ರಿಯಂ ಬಿಟ್ವೀನ್ ಡಿಮ್ಯಾಂಡ್ ಅಂಡ್ ಸಪ್ಲೈ. ಈಗ ಯಾವುದೋ ಒಂದು ಪದಾರ್ಥಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದ್ದು ಅದರ ಸಪ್ಲೈ ತುಂಬಾ ಕಡಿಮೆ ಇದ್ದಾಗ ಏನಾಗುತ್ತೆ, ಬೆಲೆ ಏರಿಕೆ ಅನ್ನೋದಾಗುತ್ತೆ. ಬೆಲೆ ಏರಿಕೆ ಆದಾಗ ಏನಾಗುತ್ತೆ, ಯಾರೋ ಒಬ್ರು 10 ರೂಪಾಯಿಗೆ 2 ಪ್ರಾಡಕ್ಟ್ಸ್ ನ ತಗೊಂತಾ ಇದ್ರೆ ಈಗ 10 ರೂಪಾಯಿಗೆ ಒಂದೇ ಪ್ರಾಡಕ್ಟ್ ನ ತಗೊಬಹುದು. ಆಗ ಮನಿ ಸರ್ಕ್ಯುಲೇಷನ್ ಅನ್ನೋದು ಕಡಿಮೆ ಆಗಿ ಡಿಮ್ಯಾಂಡ್ ಅಂಡ್ ಸಪ್ಲೈ ಮಧ್ಯೆ ಒಂದು ಈಕ್ವಿಲಿಬ್ರಿಯಂ ಅನ್ನೋದು ಕ್ರಿಯೇಟ್ ಆಗುತ್ತೆ. ಬೆನಿಫಿಟ್ ಫಾರ್ ಲಾಂಗ್ ಟರ್ಮ್ ಫಿಕ್ಸೆಡ್ ಇಂಟ್ರೆಸ್ಟ್ ಲೋನ್ ಹೋಲ್ಡರ್ಸ್. ಅಂದ್ರೆ ಯಾರೋ ಒಬ್ರು ಒಂದು 100 ರೂಪಾಯಿ ಸಾಲ ಮಾಡಿರ್ತಾರೆ ಅಂತ ಹೇಳ್ಕೊಳ್ಳೋಣ. ಒಂದು ಉದಾಹರಣೆಗೆ 100 ರೂಪಾಯಿ ಸಾಲ ಮಾಡಿರ್ತಾರೆ, 10 ವರ್ಷ ಕಟ್ಟುವಂತಹದ್ದು. 100 ರೂಪಾಯಿ ಇವತ್ತು ಅವ್ರು ಸಾಲ ಮಾಡಿರೋದು 10 ವರ್ಷ ಆದ್ಮೇಲೂ 100 ರೂಪಾಯಿಗೆ ಅಷ್ಟೇ ಬೆಲೆ ಇರಲ್ಲ. ವ್ಯಾಲ್ಯೂ ಆಫ್ ಮನಿ ಅನ್ನೋದು ಡಿಕ್ರೀಸ್ ಆಗಿರುತ್ತೆ. ಸೊ ಅವ್ರಿಗೆ 100 ರೂಪಾಯಿ ಇವತ್ತಿಗೆ ತಗೊಂಡಿದ್ರು ಒಂದ್ 10 ವರ್ಷಕ್ಕೆ ಅವರು ಆರಾಮಾಗಿ ಕಟ್ಬೋದು. ಯಾಕೆ ಅಂದ್ರೆ ಅವ್ರಿಗೆ ಸಂಬಳನೂ ಜಾಸ್ತಿ ಆಗಿರುತ್ತೆ ಮತ್ತೆ ವ್ಯಾಲ್ಯೂ ಆಫ್ ಮನಿ ಅನ್ನೋದು ಡಿಕ್ರೀಸ್ ಆಗಿರುತ್ತೆ. ಬೆನಿಫಿಟ್ ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್. ಅಂದ್ರೆ ದೀರ್ಘಾವಧಿ ಹೂಡಿಕೆದಾರರಿಗೆ ಇನ್ಫ್ಲೇಷನ್ ಇಂದ ಲಾಭ ಆಗುತ್ತೆ. ಹೇಗೆ ಅಂತ ಕೇಳ್ಬೋದು ನೀವು. ಅಂದ್ರೆ ಈಗ ಒಂದು ಸರಕು ಸಾಮಗ್ರಿಗಳಿಗೆ ಜನ ಹೇಗೆ ಹೆಚ್ಚು ಪ್ರೈಸ್ ನ ಕೊಡೋದಕ್ಕೆ ರೆಡಿ ಇರ್ತಾರೆ, ಹಾಗೆ ಅಸೆಟ್ಸ್ ಗಳನ್ನ ಖರೀದಿ ಮಾಡ್ಬೇಕಾದ್ರೂ ಹೆಚ್ಚು ಪ್ರೈಸ್ ನ ಕೊಡೋದಕ್ಕೆ ರೆಡಿ ಇರ್ತಾರೆ. ಅದು ಗೋಲ್ಡ್ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು ಅಥವಾ ಸ್ಟಾಕ್ಸ್ ಗಳಾಗಿರ್ಬೋದು. ಎಸ್ಪೆಷಲಿ ಗೋಲ್ಡ್ ಮತ್ತೆ ಲ್ಯಾಂಡ್ ಗೆ ಜನ ಹೆಚ್ಚು ಪ್ರೈಸ್ ಕೊಡೋದಕ್ಕೆ ರೆಡಿ ಆದಾಗ ಅದರ ಬೆಲೆ ಅನ್ನೋದು ಜಾಸ್ತಿ ಆಗುತ್ತೆ. ಸ್ಟಾಕ್ಸ್ ಗಳ ವಿಚಾರಕ್ಕೆ ಬಂದ್ರೆ ಕಂಪ್ನಿಗಳು ಹೆಚ್ಚು ಸರಕು ಸಾಮಗ್ರಿಗಳನ್ನ ತಯಾರಿಸುವಂತ ಕಂಪ್ನಿಗಳು ಬೆಲೆ ಏರಿಕೆ ಮಾಡಿದಾಗ ಲಾಂಗ್ ಟರ್ಮ್ ಅಲ್ಲಿ ಅವ್ರಿಗೆ ಲಾಭ ಅನ್ನೋದು ಜಾಸ್ತಿ ಆಗುತ್ತೆ. ಅವರ ಲಾಭ ಜಾಸ್ತಿ ಆದಾಗ ಇನ್ ಟರ್ನ್ ಸ್ಟಾಕ್ಸ್ ಪ್ರೈಸಸ್ ಕೂಡ ಹೈಕ್ ಆಗುತ್ತೆ. ಸೊ ಇನ್ಫ್ಲೇಷನ್ ನಿಂದ ದೀರ್ಘಾವಧಿ ಹೂಡಿಕೆದಾರರಿಗೆ ಲಾಭ ಇದೆ ಅಂತಾನೆ ಹೇಳ್ಬೋದು. ಶಟ್ ಡೌನ್ ಆಫ್ ಕಂಪ್ನೀಸ್. ಅಂದ್ರೆ ಈಗ 2 ಕಂಪ್ನಿ ಇದೆ ಅಂತ ಅನ್ಕೊಳ್ಳೋಣ, ಕಂಪ್ನಿ ಎ ಮತ್ತೆ ಕಂಪ್ನಿ ಬಿ. ಕಂಪ್ನಿ ಎ ತಮ್ಮ ಸರಕು ಮತ್ತೆ ಸಾಮಗ್ರಿನ ಇನ್ಫ್ಲೇಷನ್ ನ ಕಾರಣದಿಂದ 100 ರೂಪಾಯಿ ಇದ್ದಿದ್ದನ್ನ 120 ರೂಪಾಯಿ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಅದೇ ಕಂಪ್ನಿ ಬಿ 100 ರೂಪಾಯಿ ಇದ್ದಿದ್ದನ್ನ ಪ್ರೈಸ್ ಏನು ಜಾಸ್ತಿ ಮಾಡಲ್ಲ, 100 ರೂಪಾಯಿ ಇಟ್ಕೊಂಡಿದ್ರೆ ಅವಾಗ ಏನಾಗುತ್ತೆ, ಕಸ್ಟಮರ್ಸ್ ಗಳು 120 ರೂಪಾಯಿ ಕೊಟ್ಟು ಅದೇ ಸೇಮ್ ಪ್ರಾಡಕ್ಟ್ ನ ತಗೊಳ್ಳೋದ್ರ ಬದಲು ಇಲ್ಲಿ 100 ರೂಪಾಯಿಗೆ ಸಿಗ್ತಾ ಇದೆ ಅನ್ಬಿಟ್ಟು 100 ರೂಪಾಯಿಗೆ ತಗೊಂಡು ಕಂಪ್ನಿ ಬಿ ಹತ್ರನೇ ಹೋಗ್ಬೋದು. ಆಗ ಕಂಪ್ನಿ ಎ ಕಾಂಪಿಟೇಷನ್ ಕೊಡಕ್ಕಾಗ್ದಲೆ ಮಾರ್ಕೆಟ್ ಇಂದ ಹೊರಗಡೆ ಬೀಳೋಂತ ಚಾನ್ಸಸ್ ಇರುತ್ತೆ. ಎರಡನೇದು ಡಿಕ್ರೀಸ್ ಇನ್ ಪರ್ಚೇಸಿಂಗ್ ಪವರ್. ಅಂದ್ರೆ ಖರೀದಿ ಮಾಡುವಂತಹ ಶಕ್ತಿ ಕಡಿಮೆ ಆಗೋದು ಅಂತ. ಅಂದ್ರೆ ಈಗ ನೀವು ಮಾರ್ಕೆಟ್ ನಲ್ಲಿ ಯಾವ್ದೋ ಒಂದು ಪ್ರಾಡಕ್ಟ್ ನ 2 ಯೂನಿಟ್ ತಗೊಂತಾ ಇದ್ವಿ ಅಂದ್ರೆ ಈಗ ಬೆಲೆ ಏರಿಕೆ ಆಗಿರೋದ್ರಿಂದ ನಿಮ್ಮ ಹತ್ರ ಅಷ್ಟೇ ಹಣ ಇರೋದ್ರಿಂದ ನೀವು 1 ಯೂನಿಟ್ ನ ಖರೀದಿ ಮಾಡಬಹುದಾಗ್ಬೋದು. ಇದು ಇನ್ಫ್ಲೇಷನ್ ಇಂದ ಆಗುವಂತಹ ಮತ್ತೊಂದು ಡಿಸ್ಅಡ್ವಾಂಟೇಜ್. ಮೂರನೇದು ಡಿಕ್ರೀಸ್ ಇನ್ ವ್ಯಾಲ್ಯೂ ಆಫ್ ಮನಿ. ಅಂದ್ರೆ ಯಾವುದೇ ಒಂದು ಕರೆನ್ಸಿಗಾಗ್ಲಿ ವ್ಯಾಲ್ಯೂ ಅನ್ನೋದು ಡಿಕ್ರೀಸ್ ಆಗುತ್ತೆ ಇನ್ಫ್ಲೇಷನ್ ಜಾಸ್ತಿ ಆದಷ್ಟು. ಅದಕ್ಕೆ ಯಾವತ್ತೂ ಹೆಲ್ತಿ ಇನ್ಫ್ಲೇಷನ್ ಇರಬೇಕು ಅಂತ ಅನ್ನೋದು. ಅಂದ್ರೆ ಈಗ ಒಂದು ಸರಕು ಅಥವಾ ಸಾಮಗ್ರಿಯ ಬೆಲೆ ಜಾಸ್ತಿ ಆದಾಗ ಜಾಸ್ತಿ ದುಡ್ಡನ್ನ ಕೊಟ್ಟು ಜನ ತಗೊಬೇಕಾಗುತ್ತೆ. ಸೊ ಅವಾಗ ಸಂಬಳ ಅನ್ನೋದನ್ನು ಜಾಸ್ತಿ ಕೇಳ್ತಾರೆ. ಈಗ ಯಾರೋ ಒಬ್ರು 100 ರೂಪಾಯಿ ಸಂಪಾದನೆ ಮಾಡ್ತಿದ್ರೆ ಆಗ 150 ರೂಪಾಯಿ ಕೇಳ್ಬೋದು. ಅವ್ರಿಗೆ ಹೆಚ್ಚು ಹಣ ಬೇಕಾಗತ್ತೆ ಸರಕು ಸಾಮಗ್ರಿಗಳನ್ನ ಬೈ ಮಾಡ್ಬೇಕು ಅಂತ ಅಂದ್ರೆ. ಸೊ ವ್ಯಾಲ್ಯೂ ಆಫ್ ಮನಿ ಅನ್ನೋದು ಡಿಕ್ರೀಸ್ ಆಗ್ತಾ ಬರುತ್ತೆ. 4ನೇದು ರಿಡ್ಯೂಸ್ ಆಫ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಆಫ್ ಫಿಕ್ಸೆಡ್ ಡೆಪಾಸಿಟ್. ಅಂದ್ರೆ ಯಾರು FD ಅಲ್ಲಿ ಹೂಡಿಕೆ ಮಾಡಿರ್ತಾರೆ ಅವ್ರಿಗೆ ಇಂಟ್ರೆಸ್ಟ್ ಅಥವಾ ಒಂದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅನ್ನೋದು ಬರೀ 6% ಅಥವಾ 5% ಇರುತ್ತೆ. ನಿಮ್ಗೆ ಭಾರತದಲ್ಲಿ ಇನ್ಫ್ಲೇಷನ್ ನ ದರ 6% ಇದೆ. ಸೊ ಇನ್ಫ್ಲೇಷನ್ ನಿಂದ ಅವರ ಹೂಡಿಕೆ ಅನ್ನೋದು ಗ್ರೋ ಆಗಲ್ಲ, ಬಟ್ ಇನ್ಫ್ಲೇಷನ್ ಜೊತೆಗೇನೆ ಸ್ವಲ್ಪ ಟ್ರಾವೆಲ್ ಮಾಡುತ್ತೆ ಅಥವಾ ಇನ್ಫ್ಲೇಷನ್ ನಿಂದ ಅವರ ಹಣ ಲಾಸ್ ಆಗುತ್ತೆ ಅಂತಾನು ಹೇಳ್ಬೋದು. ಇನ್ಫ್ಲೇಷನ್ ತುಂಬಾ ಕಡಿಮೆ ಆದ್ರೆ ಏನಾಗುತ್ತೆ ಅಂತ ಅಂದ್ರೆ
ನೀವು ಜಪಾನ್ ನಲ್ಲಿ ನೋಡಿದ್ರೆ 30 ವರ್ಷಗಳಿಂದ ಅಲ್ಲಿ ಎಕಾನಮಿನಲ್ಲಿ ಗ್ರೋತ್ ಅನ್ನೋದೇ ಬಂದಿಲ್ಲ. ಯಾಕೆ ಅಂದ್ರೆ ಅಲ್ಲಿನ ಜನರ ಆದಾಯ ಅನ್ನೋದು ಇನ್ಕ್ರೀಸ್ ಆಗಿಲ್ಲ, ಪ್ರೊಡಕ್ಷನ್ ಅನ್ನೋದು ಇನ್ಕ್ರೀಸ್ ಆಗಿಲ್ಲ, ಇನ್ಫ್ಲೇಷನ್ ಅನ್ನೋದು ತುಂಬಾ ಕಡಿಮೆ ಇರೋದ್ರಿಂದ GDP ಗ್ರೋತ್ ನೆಗ್ಲಿಜಬಲ್ ಅಂತಾನೆ ಹೇಳ್ಬೋದು. ಹೈಪರ್ ಇನ್ಫ್ಲೇಷನ್ ಆದ್ರೆ ಏನು? ಹೈಪರ್ ಇನ್ಫ್ಲೇಷನ್ ಅಂದ್ರೆ ಇನ್ಫ್ಲೇಷನ್ ಅತಿರೇಕಕ್ಕೆ ಹೋಗೋದು, ಅಂದ್ರೆ ಕಂಟ್ರೋಲ್ಗೆ ಸಿಗದೇ ಇರೋ ಮಟ್ಟಿಗೆ ಇನ್ಫ್ಲೇಷನ್ ಜಾಸ್ತಿ ಆಗೋದು. ಹೈಪರ್ ಇನ್ಫ್ಲೇಷನ್ಗೆ ಎಷ್ಟೊಂದು ದೇಶಗಳು ಗುರಿಯಾಗಿವೆ. ಅದರಲ್ಲಿ ಜಿಂಬಾಬ್ವೆ, ಅರ್ಜೆಂಟೀನಾ, ಶ್ರೀಲಂಕಾ, ಪಾಕಿಸ್ತಾನ್ ಈ ತರ ಎಷ್ಟೊಂದು ದೇಶಗಳು ಇನ್ಫ್ಲೇಷನ್ ಇಂದ ತತ್ತರಿಸಿ ಹೋಗಿವೆ. ಜಿಂಬಾಬ್ವೆಯಲ್ಲಿ ಯಾವ ಮಟ್ಟಕ್ಕೆ ಇನ್ಫ್ಲೇಷನ್ ಹೋಯ್ತು ಅಂದ್ರೆ ಅವರು 1 ಕೋಟಿ ರೂಪಾಯಿದು ನೋಟ್ಗಳನ್ನ ಪ್ರಿಂಟ್ ಮಾಡಿ ದೇಶದ ಜನರಿಗೆ ಹಂಚ್ಬೇಕಾಗಿ ಬಂತು. ಇದು ಏನಕ್ಕಾಯ್ತು ಅಂತ ಅಂದ್ರೆ ಕರೆನ್ಸಿನ ತುಂಬಾ ಜಾಸ್ತಿ ಪ್ರಿಂಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಅದನ್ನ ಸರ್ಕ್ಯುಲೇಟ್ ಮಾಡಿದ್ರಿಂದ ಏನಾಯ್ತು, ಇನ್ಫ್ಲೇಷನ್ ತುಂಬಾ ಪೀಕ್ ಆಯ್ತು. ಆ ಇನ್ಫ್ಲೇಷನ್ ನ ಬೀಟ್ ಮಾಡೋದಕ್ಕೆ ಇನ್ನೂ ಜಾಸ್ತಿ ನೋಟ್ ನ ಪ್ರಿಂಟ್ ಮಾಡಿದ್ರು. ಅದರಿಂದ ಇನ್ನೂ ಜಾಸ್ತಿ ಇನ್ಫ್ಲೇಷನ್ ಆಯ್ತು. ಇನ್ಫ್ಲೇಷನ್ ಅನ್ನೋದು ವಿಷಕಾರಿ ಸೈಕಲ್ ಅಥವಾ ವಿಷಸ್ ಸೈಕಲ್ ಅಂತ ಕರೀಬಹುದು. ಹಾಗಿದ್ರೆ ಈ ಇನ್ಫ್ಲೇಷನ್ ಅನ್ನೋದನ್ನ ಹೇಗ್ ಕಂಟ್ರೋಲ್ ಮಾಡಬಹುದು ಅಂತ ನಿಮ್ಗೆ ಒಂದು ಕ್ವಶನ್ ಬರ್ಬೋದು. ಇನ್ಫ್ಲೇಷನ್ ನ ಹೇಗ್ ಕಂಟ್ರೋಲ್ ಮಾಡ್ತಾರೆ ಅಂತ ಅಂದ್ರೆ ಇಂಟ್ರೆಸ್ಟ್ ರೇಟ್ ನ ಜಾಸ್ತಿ ಮಾಡ್ತಾರೆ. ಹೇಗೆ ನೀವು ಈಗ ರೀಸೆಂಟ್ ಟೈಮ್ ಅಲ್ಲಿ US ಅಲ್ಲಿ ರಿಸೆಷನ್ ಆಗ್ತಿದೆ ಅಂತ ನೀವು ಗಮನಿಸಿರ್ಬೋದು. ಏನಕ್ಕೆ ಅಂತ ಅಂದ್ರೆ ಫೆಡರಲ್ ರಿಸರ್ವ್ ತನ್ನ ಬಡ್ಡಿ ದರವನ್ನ ಜಾಸ್ತಿ ಮಾಡಿದೆ. ಎಲ್ಲಾ ದೇಶದ ಸೆಂಟ್ರಲ್ ಬ್ಯಾಂಕ್ಗಳು ಅವರವರ ದೇಶದಲ್ಲಿ ಬೆಲೆ ಏರಿಕೆ ಅನ್ನೋದು ಆದಾಗ ಅವರು ಬಡ್ಡಿ ದರವನ್ನ ಜಾಸ್ತಿ ಮಾಡ್ತಾರೆ. ಬಡ್ಡಿ ದರ ಜಾಸ್ತಿ ಮಾಡಿದ್ರೆ ಇನ್ಫ್ಲೇಷನ್ ಹೇಗೆ ಕಂಟ್ರೋಲ್ ಆಗುತ್ತೆ ಅಂತ ನಿಮ್ಗೆ ಒಂದು ಕ್ವಶನ್ ಬರ್ಬೋದು. ಹೇಗೆ ಅಂತ ಅಂದ್ರೆ ಜನರು ಯಾರು ಸಾಲ ಕಟ್ತಾ ಇರ್ತಾರಲ್ಲ ಅವ್ರಿಗೆ ಬಡ್ಡಿ ದರ ಅನ್ನೋದು ಜಾಸ್ತಿ ಬಿದ್ದಾಗ ಅವರು ಹೆಚ್ಚು ಹಣ ಕಟ್ಟಬೇಕಾಗುತ್ತೆ ಲೋನ್ ಆಗಿ. ಮತ್ತೆ ಹೆಚ್ಚು ಹಣ ಲೋನ್ ಕಟ್ಟಿದಾಗ ಅವರು ಸ್ಪೆಂಡ್ ಮಾಡೋದನ್ನ ಕಡಿಮೆ ಮಾಡ್ತಾರೆ. ಇನ್ ಟರ್ನ್ ಏನಾಗುತ್ತೆ, ಇನ್ಫ್ಲೇಷನ್ ಅನ್ನೋದು ಕಡಿಮೆ ಮಾಡುತ್ತೆ. ಸರ್ಕಾರಗಳು ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡೋದಕ್ಕೆ ಏನ್ ಮಾಡ್ಬೋದು ಅಂತ ಅಂದ್ರೆ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಡಿಮ್ಯಾಂಡ್ ಜಾಸ್ತಿ ಇದೆ, ಅದರ ಸಪ್ಲೈ ಕಡಿಮೆ ಇದೆ. ಉದಾಹರಣೆಗೆ ಈರುಳ್ಳಿ ಪ್ರೈಸಸ್ ತುಂಬಾ ಜಾಸ್ತಿ ಆಗೋದ್ ನೋಡಿರ್ತೀವಿ ಒಂದೊಂದ್ಸಲಿ. ಆಗ ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡುತ್ತೆ, ಎಲ್ಲಿಂದ ಆಗುತ್ತೆ ಅಲ್ಲಿಂದ ಈರುಳ್ಳಿನ ತರಿಸೋದಕ್ಕೆ ಟ್ರೈ ಮಾಡುತ್ತೆ. ಅವಾಗ ಡಿಮ್ಯಾಂಡ್ ನ ಮತ್ತೆ ಸಪ್ಲೈನ ಎರಡನ್ನೂ ಒಂದು ಈಕ್ವಲ್ ಲೆವೆಲ್ಗೆ ತಗೋಬರೋದಕ್ಕೆ ಸರ್ಕಾರಗಳು ಎಷ್ಟೊಂದ್ಸಲಿ ಪ್ರಯತ್ನ ಪಡ್ತವೆ. ನಮ್ ದೇಶದಲ್ಲಿ ಇನ್ಫ್ಲೇಷನ್ ನ ದರ ಒಂದು 6% ಇಂದ 7% ಪ್ರತಿ ವರ್ಷಕ್ಕೆ ಇರುತ್ತೆ. ಇದು ಒಂದು ಹೆಲ್ತಿ ಇನ್ಫ್ಲೇಷನ್ ಅಂತ ಇಟ್ಕೋಬಹುದು. ಇನ್ಫ್ಲೇಷನ್ ಎಷ್ಟಿರುತ್ತೆ ಅದರ ತಕ್ಕಂತೆ ದೇಶದ ಗ್ರೋತ್ ಅಷ್ಟೇ ಇರ್ಬೇಕು, ಅಂದ್ರೆ GDP ಗ್ರೋತ್ ಅಷ್ಟೇ ಇರ್ಬೇಕಾಗುತ್ತೆ. ಅವಾಗ್ಲೇ ಇನ್ಫ್ಲೇಷನ್ ಮತ್ತೆ GDP ಯ ಮಧ್ಯೆ ಒಂದು ಈಕ್ವಲಿಬ್ರಿಯಂ ಬಿಲ್ಡ್ ಆಗಿ ದೇಶದ ಒಂದು ಓವರ್ ಆಲ್ ಎಕನಾಮಿಕ್ ಗ್ರೋತ್ ಅನ್ನೋದು ಆಗುತ್ತೆ. ಕೊನೆಯದಾಗಿ ಇನ್ಫ್ಲೇಷನ್ ಇಂದ ಒಳಿತುಗಳು ಇದೆ, ಕೆಡುತುಗಳು ಇದೆ. ಆದ್ರೆ ನಾವು ಇನ್ಫ್ಲೇಷನ್ ಇತಿಮಿತಿಯಲ್ಲಿ ಇಟ್ಕೊಂಡ್ರೆ ಇನ್ಫ್ಲೇಷನ್ ಇಂದ ಅಡ್ವಾಂಟೇಜಸ್ ಗಳು ತುಂಬಾ ಇದಾವೆ. ಆದ್ರೆ ಇನ್ಫ್ಲೇಷನ್ ಮಿತಿ ಮೀರಿ ಹೋದಾಗ ಅದು ತುಂಬಾ ಜಾಸ್ತಿ ಡ್ಯಾಮೇಜ್ ಮಾಡುತ್ತೆ ಒಂದು ದೇಶದ ಎಕಾನಮಿಗೆ. ಇದಾಗಿತ್ತು ಇನ್ಫ್ಲೇಷನ್ ಅಂದ್ರೆ ಏನು, ಅದರ ಕಾರಣಗಳು, ಇನ್ಫ್ಲೇಷನ್ ಅನ್ನೋದು ಒಳ್ಳೆಯದ ಕೆಟ್ಟದ್ದ, ಮತ್ತೆ ಇನ್ಫ್ಲೇಷನ್ ಜಾಸ್ತಿ ಆದ್ರೆ ಏನಾಗುತ್ತೆ, ಇನ್ಫ್ಲೇಷನ್ ತುಂಬಾ ಕಡಿಮೆ ಆದ್ರೆ ಏನಾಗುತ್ತೆ, ಮತ್ತೆ ನಮ್ ದೇಶದಲ್ಲಿ ಇನ್ಫ್ಲೇಷನ್ ಅನ್ನೋದು ಹೇಗಿದೆ, ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡುವಂತಹ ಚಿಕ್ಕ ಪ್ರಯತ್ನ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಈ ವಿಡಿಯೋ ಶೇರ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.